ನಾವ್ ಇವತ್ತು ನೋಡ್ತಾರ ಮೂವಿ ಹೆಸರು ಇಂಡಿಪೆಂಡೆನ್ಸ್ ಡೇ ರಿಸರ್ಜೆನ್ಸ್ ಅಂತ. ಇದು ಇಂಡಿಪೆಂಡೆನ್ಸ್ ಡೇ ಮೂವಿಯ ಸೀಕ್ವಲ್. ನೀವಿನ್ನು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಮೊದಲು ಆ ಮೂವಿ ನೋಡಿ. ಅದಾದ್ಮೇಲೆ ಈ ಮೂವಿಯನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಈ ಮೂವಿ ಶುರು ಆಗೋದು 2016ರಲ್ಲಿ. ಇಲ್ಲಿಂದ 20 ವರ್ಷಗಳ ಹಿಂದೆ ಅಂದ್ರೆ 1996ರಲ್ಲಿ ಏಲಿಯನ್ಗಳು ಅಟ್ಯಾಕ್ ಮಾಡಿ ಮನುಷ್ಯರ ಮೇಲೆ ಯುದ್ಧ ಮಾಡಿದ್ದು. ಅಂದ್ರೆ ಇಲ್ಲಿ ಪಾರ್ಟ್ 1ನ ಸಂಪೂರ್ಣವಾದ ಕತೆ 1996ರಲ್ಲಿ ನಡೆದಿರೋದು. ಏಲಿಯನ್ಗಳು ಹಾಗೆ ಮನುಷ್ಯರ ಈ ಯುದ್ಧದಲ್ಲಿ ಮನುಷ್ಯರು ಏಲಿಯನ್ಗಳ ಮೇಲೆ ಜಯವನ್ನು ಸಾಧಿಸ್ತಾರೆ. ಏಲಿಯನ್ಗಳ ಮೇಲೆ ಗೆದ್ದ ನಂತರ ಪ್ರಪಂಚದ ಎಲ್ಲಾ ದೇಶದವರು ಸೇರಿ EST ಎಂಬ ಆರ್ಗನೈಸೇಷನ್ ನ ನಿರ್ಮಾಣ ಮಾಡ್ತಾರೆ. ಭೂಮಿಯ ಮೇಲೆ ಏಲಿಯನ್ಗಳು ಅಟ್ಯಾಕ್ ಮಾಡಿದಾಗ ಆ ಏಲಿಯನ್ಗಳ ಜೊತೆ ಯುದ್ಧ ಮಾಡಿ ಮನುಷ್ಯರನ್ನ ಕಾಪಾಡೋದು ಈ ಆರ್ಗನೈಸೇಷನ್ ನ ಕೆಲಸ. ನಂತರ ಸಿನ್ ಪ್ರೆಸೆಂಟ್ಗೆ ಅಂದ್ರೆ 2016ಕ್ಕೆ ಶಿಫ್ಟ್ ಆಗುತ್ತೆ. ಏಲಿಯನ್ಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದ ನಂತರ ಮನುಷ್ಯರು ಏಲಿಯನ್ಗಳಿಗಿಂತ ಟೆಕ್ನಾಲಜಿಲಿ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಅಂತ ಹೇಳಿ ಹೊಸ ಹೊಸ ಟೆಕ್ನಾಲಜಿಗಳನ್ನ ಕಂಡು ಹಿಡಿತಾ 2016ರ ಹೊತ್ತಿಗೆ ಪ್ರಪಂಚದ ಎಲ್ಲಾ ದೇಶಗಳು ತುಂಬಾ ಅಡ್ವಾನ್ಸ್ ಆಗೋಗಿರುತ್ತೆ. ಸ್ಪೇಸ್ ನಲ್ಲಿರೋ EST ಆರ್ಗನೈಸೇಷನ್ ಅವರು ಬೇರೆ ಬೇರೆ ಗ್ರಹಗಳಿಗೆ ಸ್ಯಾಟಲೈಟ್ಸ್ ಗಳನ್ನ ಕಳಿಸ್ತಾರೆ. ಈ ಸ್ಯಾಟಲೈಟ್ಸ್ ಗಳ ಕೆಲಸ ಏನಪ್ಪಾ ಅಂದ್ರೆ ಭೂಮಿ ಮೇಲೆ ಏಲಿಯನ್ಗಳು ಅಟ್ಯಾಕ್ ಮಾಡೋ ಮುನ್ಸೂಚನೆ ಇದ್ರೆ ಅದನ್ನ ಮನುಷ್ಯರಿಗೆ ಹೇಳೋದು. ಇದರಿಂದ ಮನುಷ್ಯರು ಏಲಿಯನ್ಗಳ ಮೇಲೆ ಯುದ್ಧಕ್ಕೆ ಬೇಗನೆ ರೆಡಿ ಆಗ್ಬೋದು ಅಂತ. ಈ ಸ್ಯಾಟಲೈಟ್ಸ್ ಗಳು ಭೂಮಿ ಕಡೆ ಹೋಗ್ತಿರೋ ಏಲಿಯನ್ಗಳನ್ನ ತಡೆಯೋದಕ್ಕೆ ಕೂಡ ಸಹಾಯ ಮಾಡ್ತವೆ. ಯಾಕೆಂದ್ರೆ ಇದ್ರೊಳಗಡೆ ತುಂಬಾ ಅಡ್ವಾನ್ಸ್ ಆಗಿರೋ ವೆಪನ್ ಗಳನ್ನೆಲ್ಲ ಅಳವಡಿಸಿರ್ತಾರೆ. ಈ ಕಡೆ EST ಆರ್ಗನೈಸೇಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಡೇವಿಡ್ ತನ್ನ ಜೊತೆ ESTಯ ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ಆಫ್ರಿಕಾದ ಒಂದು ಜಾಗಕ್ಕೆ ಬರ್ತಾನೆ. ಯಾಕೆಂದ್ರೆ 1996ರಲ್ಲಿ ಏಲಿಯನ್ಗಳು ಅಟ್ಯಾಕ್ ಮಾಡಿದಾಗ ಒಂದು ಏಲಿಯನ್ ಶಿಪ್ ಇದೇ ಜಾಗದಲ್ಲಿ ಉಳಿದುಕೊಂಡಿರುತ್ತೆ. ಅಂದ್ರೆ ಮಣ್ಣಲ್ಲಿ ಮುಚ್ಚೋಗಿರುತ್ತೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಈಗ ಡೇವಿಡ್ ಹಾಗೂ ಟೀಮ್ ಬಂದಿರೋದು. ಡೇವಿಡ್ ಆ ಏಲಿಯನ್ ಶಿಪ್ ಒಳಗಡೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಏಲಿಯನ್ಗಳು ಮನುಷ್ಯರ ಮೇಲೆ ಸೋಲೋಕು ಮುಂಚೆನೆ ಅವರ ಗ್ರಹಕ್ಕೆ ಒಂದು ಸಿಗ್ನಲ್ ಅನ್ನ ಕಳಿಸಿದ್ದು. ಎಲ್ಲ ಏಲಿಯನ್ಗಳು ಭೂಮಿಗೆ ಬನ್ನಿ ಅಂತ. ಅಂದ್ರೆ ಈಗ ಭೂಮಿ ಮೇಲೆ ಏಲಿಯನ್ಗಳು ಮತ್ತೆ ಅಟ್ಯಾಕ್ ಮಾಡೋದ್ರಲ್ಲಿದ್ದಾವೆ. ನಂತರ ಪಾರ್ಟ್ 1ನಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದ ಥಾಮಸ್ ಕಡೆಗೆ ಹಾಗೂ ಸೈಂಟಿಸ್ಟ್ ಆದ ಬ್ರಾಕೆಶ್ ಕಡೆಗೆ ಸೀನ್ ಶಿಫ್ಟ್ ಆಗುತ್ತೆ. ಪಾರ್ಟ್ 1ನಲ್ಲಿ ಏಲಿಯನ್ಗಳು ಇವರಿಬ್ಬರ ಮೈಂಡ್ಗೆ ಟೆಲಿಪಥಿಕ್ ಮೂಲಕ ಕನೆಕ್ಟ್ ಆಗಿದ್ರಿಂದ ಈಗ ಭೂಮಿಗೆ ಬರ್ತಿರೋ ಏಲಿಯನ್ಗಳು ಕೂಡ ಇವರ ಮೈಂಡ್ಗೆ ಕನೆಕ್ಟ್ ಆಗ್ತಿರ್ತವೆ. ಹಾಗೆ ಇವರಿಗೆ ವಿಚಿತ್ರವಾಗಿರೋ ಮತ್ತು ರೌಂಡ್ ಆಗಿರೋ ಒಂದು ವಸ್ತುವಿನ ವಿಷಯಗಳು ಬರ್ತಾನೆ ಇರ್ತವೆ. ನಂತರ ಸೀನ್ ಸ್ಪೇಸ್ ಕಡೆಗೆ ಶಿಫ್ಟ್ ಆಗುತ್ತೆ. ಚಂದ್ರನ ಮೇಲೆ ಒಂದು ವಾರ್ಮ್ ಹೋಲ್ ಕ್ರಿಯೇಟ್ ಆಗಿ ಅದರಿಂದ ಒಂದು ರೌಂಡ್ ಆಗಿರೋ ಸ್ಪೇಸ್ ಶಿಪ್ ಹೊರಗಡೆ ಬರ್ತಿರುತ್ತೆ. ಇದೇ ಸ್ಪೇಸ್ ಶಿಪ್ ನ ವಿಷಯಗಳು ಥಾಮಸ್ ಹಾಗೂ ಡಾಕ್ಟರ್ ಬ್ರಾಕೆಸ್ಗೆ ಬರ್ತಿರೋದು. ಆ ಸ್ಪೇಸ್ ಶಿಪ್ ಹೊರಗಡೆ ಬರ್ತಿದ್ದಂಗೆನೆ EST ಆರ್ಗನೈಸೇಷನ್ ಅವರು ಅದ್ರೊಳಗಡೆ ಏಲಿಯನ್ಗಳು ಇದ್ದಾವೆ ಅಂತ ಅದನ್ನ ಚಂದ್ರನ ಮೇಲೇನೆ ಬ್ಲಾಸ್ಟ್ ಮಾಡಿ ಹಾಕ್ತಾರೆ. ಅಂದ್ರೆ ಡಿಸ್ಟ್ರಾಯ್ಡ್ ಮಾಡ್ತಾರೆ. ಡೇವಿಡ್ ಹಾಗೂ ಅವನ ಟೀಮ್ ನವರು ಆ ಸ್ಪೇಸ್ ಶಿಪ್ ಒಳಗಡೆ ನಿಜವಾಗ್ಲೂ ಏನಿತ್ತು ಅಂತ ಚೆಕ್ ಮಾಡೋದಕ್ಕೆ ಚಂದ್ರನ ಮೇಲೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಆ ಸ್ಪೇಸ್ ಶಿಪ್ ಸಂಪೂರ್ಣ ನಾಶವಾಗಿ ಚೂರು ಚೂರಾಗಿ ಬಿದ್ದಿರುತ್ತೆ. ಹಾಗೆ ಅವರಿಗೆ ಸ್ಪೇಸ್ ಶಿಪ್ ಇಂದ ತುಂಡಾಗಿ ಬಿದ್ದಿರೋ ಸ್ಪೇಸ್ ಶಿಪ್ ನ ಒಂದು ಪಾರ್ಟ್ ಕಾಣಿಸುತ್ತೆ. ಅದ್ರೊಳಗಡೆ ಬಿಳಿ ಬಣ್ಣದ ಒಂದು ರೌಂಡ್ ಆಗಿರೋ ವಸ್ತು ಇರುತ್ತೆ. ಹೀಗೆ ಇರೋದನ್ನೆಲ್ಲ ನೋಡ್ತಾ ನಿಂತಿರ್ಬೇಕಾದ್ರೆ ಒಂದು ಸ್ಪೇಸ್ ಶಿಪ್ ಚಂದ್ರನ ಮೇಲಿಂದ ಭೂಮಿ ಕಡೆಗೆ ಹೋಗ್ತಿರುತ್ತೆ. ಈ ಸ್ಪೇಸ್ ಶಿಪ್ ಎಷ್ಟು ದೊಡ್ಡದಾಗಿರುತ್ತೆ ಅಂದ್ರೆ 1996ರಲ್ಲಿ ಬಂದಿದ್ದ ಸ್ಪೇಸ್ ಶಿಪ್ ಗಿಂತ 10 ಪಟ್ಟು ದೊಡ್ಡದಾಗಿರುತ್ತೆ. ಈ ಸ್ಪೇಸ್ ಶಿಪ್ EST ಆರ್ಗನೈಸೇಷನ್ ನ ರೆಡಾರ್ ನಲ್ಲೂ ಕೂಡ ಡಿಟೆಕ್ಟ್ ಆಗುತ್ತೆ. ಅಂದ್ರೆ ಚಂದ್ರನಿಗಿಂತ ತುಂಬಾನೇ ದೊಡ್ಡದಾಗಿರುತ್ತೆ. ಹೀಗೆ ಆ ಏಲಿಯನ್ ಶಿಪ್ ಭೂಮಿ ಹತ್ತತ್ರ ಬರ್ತಿದ್ದಂಗೆನೆ ಥಾಮಸ್ ಹಾಗೂ ಸೈಂಟಿಸ್ಟ್ ಆದ ಬ್ರಾಕೆಸ್ಗೆ ತುಂಬಾ ತಲೆನೋವು ಸ್ಟಾರ್ಟ್ ಆಗ್ತಿರುತ್ತೆ. ಯಾಕೆಂದ್ರೆ ಏಲಿಯನ್ಗಳು ಇವರ ಜೊತೆ ಟೆಲಿಪಥಿಕ್ ಮೂಲಕ ಮತ್ತೆ ಕನೆಕ್ಟ್ ಆಗೋಕೆ ಪ್ರಯತ್ನ ಪಡ್ತಿರ್ತಾರೆ. ಈ ಕಡೆ ಚಂದ್ರನ ಮೇಲಿದ್ದ ಡೇವಿಡ್ ಹಾಗೂ ಅವನ ಟೀಮ್ ನವರು ರೌಂಡ್ ಆಗಿರೋ ಹಾಗೆ ಬಿಳಿ ಬಣ್ಣದಲ್ಲಿರೋ ಆ ವಸ್ತುವನ್ನ ತಗೊಂಡು ಭೂಮಿಗೆ ಬರ್ತಾರೆ. EST ಆರ್ಗನೈಸೇಷನ್ ಅವರು ಆ ದೊಡ್ಡ ಸ್ಪೇಸ್ ಶಿಪ್ ಗೆ ಇನ್ನೇನು ಶೂಟ್ ಮಾಡಬೇಕು ಅನ್ನೋಸಲ್ಲಿ ಏಲಿಯನ್ಸ್ ಕಡೆ ಅವರ ಎಲ್ಲಾ ಸ್ಯಾಟಲೈಟ್ಸ್ ಗಳನ್ನ ಒಂದೇ ಏಟಿಗೆ ಮುಗಿಸಿ ಹಾಕ್ತಾರೆ. ಇದಾದ ನಂತರ ಆ ಏಲಿಯನ್ ಶಿಪ್ ಭೂಮಿಯ ಕಡೆಗೆ ಮುಂದುವರಿಯುತ್ತೆ. ಹೀಗೆ ಆ ಏಲಿಯನ್ ಶಿಪ್ ಭೂಮಿಯ ಮೇಲೆ ಬಂದಿದ ತಕ್ಷಣ ಭೂಮಿಯಲ್ಲಿರೋ ಎಲ್ಲಾ ವಸ್ತುಗಳು ಆ ಏಲಿಯನ್ ಕಡೆಗೆ ಅಟ್ರಾಕ್ಟ್ ಆಗಿ ಅದ್ರ ಕಡೆನೆ ಹೋಗ್ತಿರ್ತವೆ. ಯಾಕೆಂದ್ರೆ ಈ ಸ್ಪೇಸ್ ಶಿಪ್ ಒಳಗಡೆ ಅದರದ್ದೇ ಆದ ತುಂಬಾ ಸ್ಟ್ರಾಂಗ್ ಆಗಿರೋ ಗ್ರಾವಿಟಿ ಇರುತ್ತೆ. ಈ ಗ್ರಾವಿಟಿ ಭೂಮಿಯ ಗ್ರಾವಿಟಿಗಿಂತ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಂತರ ಇದು ಸಮುದ್ರದ ಮಧ್ಯಕ್ಕೆ ಬಂದು ಭೂಮಿಯಲ್ಲಿ ಒಂದು ದೊಡ್ಡ ಹೋಲನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಇದ್ಯಾಕೆ ಭೂಮಿಯನ್ನ ಹೋಲ್ ಮಾಡ್ತಿದೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ನಂತರ ಸೀನ್ ಏರಿಯಾ 51 ಕಡೆಗೆ ಶಿಫ್ಟ್ ಆಗುತ್ತೆ. ಮನುಷ್ಯರು ಒಂದು ಏಲಿಯನ್ನ ಬಂದಿ ಮಾಡಿ ಇಟ್ಟಿರ್ತಾರೆ. ನಂತರ ಅವರೆಲ್ಲ ಏಲಿಯನ್ನ ಬಳಿ ಬಂದು ಕೇಳ್ತಾರೆ, ಮತ್ತೆ ನಿಮ್ಮ ಗ್ರಹದಿಂದ ಏಲಿಯನ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿವೆ, ಅವನ್ನ ಹೇಗೆ ಸೋಲ್ಸೋದು ಅಂದಾಗ ಆ ಏಲಿಯನ್ ಥಾಮಸ್ ನ ವಾಯ್ಸ್ ಅನ್ನು ಯೂಸ್ ಮಾಡ್ಕೊಂಡು ಹೇಳುತ್ತೆ, ನಮ್ಮ ಪ್ರತಿ ಏಲಿಯನ್ ಶಿಪ್ ನಲ್ಲಿ ಒಂದು ಕ್ವೀನ್ ಇರುತ್ತೆ.
ಆ ಕ್ವೀನ್ ಆರ್ಡರ್ಸ್ ಗಳಿಂದನೇ ಏಲಿಯನ್ಗಳು ಅಟ್ಯಾಕ್ ಮಾಡೋದು ಅಂದಾಗ ನಂತರ ಮನುಷ್ಯರು ಅರ್ಥ ಮಾಡ್ಕೋತಾರೆ ಈ ಕ್ವೀನ್ ಏಲಿಯನ್ನ ಸಾಯಿಸ್ಬಿಟ್ರೆ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತವೆ ಅಂತ. ಈ ಕಡೆ ಆ ದೊಡ್ಡ ಸ್ಪೇಸ್ಶಿಪ್ ಇಂದ ಸಣ್ಣ ಸಣ್ಣ ಯುಎಫ್ಒಗಳು ಬಂದು ಭೂಮಿ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಆ ಯುಎಫ್ಒಗಳ ಜೊತೆ ಎಷ್ಟು ಆರ್ಗನೈಸೇಷನ್ ಸೋಲ್ಜರ್ಸ್ ಗಳು ಫೈಟ್ ಮಾಡ್ತಿರ್ತಾರೆ. ಆದ್ರೂ ಸೋಲ್ಜರ್ಸ್ ಗಳಿಗೆ ಆ ಯುಎಫ್ಒಗಳ ಜೊತೆ ಹೆಚ್ಚು ಹೊತ್ತು ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹಿಂದಿನ ಸಲಗಿಂತನೂ ಈ ಏಲಿಯನ್ಗಳು ತುಂಬಾನೇ ಅಡ್ವಾನ್ಸ್ ಆಗಿವೆ. ನಂತರ ಸೀನ್ ಮತ್ತೆ ಏರಿಯಾ 51 ಕಡೆಗೆ ಶಿಫ್ಟ್ ಆಗುತ್ತೆ. ಡೇವಿಡ್ ಹಾಗೂ ಅವನ ಟೀಮ್ ನವರು ಚಂದ್ರನ ಮೇಲಿಂದ ತಂದಿದ್ದ ಆ ಸ್ಪೇಸ್ ಶಿಪ್ ನ ಸ್ಪೇರ್ ಪಾರ್ಟ್ ಅನ್ನ ಓಪನ್ ಮಾಡ್ತಿರ್ತಾರೆ. ಅದನ್ನ ಓಪನ್ ಮಾಡ್ತಿದ್ದಂಗೆನೆ ಬಿಳಿ ಬಣ್ಣದ ರೌಂಡ್ ಆಗಿರೋ ವಸ್ತು ಹೊರಗಡೆ ಬರುತ್ತೆ. ಇದನ್ನ ವರ್ಚುವಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಹೀಗೆ ಇದು ಹೊರಗಡೆ ಬಂದಿದ ತಕ್ಷಣ ಅದಾಗದೇನೆ ಆಕ್ಟಿವೇಟ್ ಆಗುತ್ತೆ. ಅಲ್ಲಿದ್ದ ಒಬ್ಬ ಮನುಷ್ಯನನ್ನ ಸ್ಕ್ಯಾನ್ ಮಾಡಿ ಮನುಷ್ಯರ ಭಾಷೆಯನ್ನ ಮಾತಾಡೋದನ್ನ ಕಲ್ತ್ಕೊಂಡು ಅವರಿಗೆಲ್ಲ ಹೇಳುತ್ತೆ. ನಾವು ಮತ್ತೆ ನಮ್ಮ ಪ್ರಜಾತಿಯವರು ಯೂನಿವರ್ಸ್ ನಲ್ಲಿ ಸಾವಿರಾರು ವರ್ಷಗಳಿಂದ ಬದುಕ್ತಾ ಬಂದಿದ್ದೀವಿ. ಆದ್ರೆ ಆ ಏಲಿಯನ್ಗಳು ನಿಮ್ಮ ಗ್ರಹದ ಮೇಲೆ ಅಟ್ಯಾಕ್ ಮಾಡ್ದಂಗೆನೆ ನಮ್ಮ ಗ್ರಹದ ಮೇಲೂ ಅಟ್ಯಾಕ್ ಮಾಡಿ ನಮ್ಮ ಇಡೀ ಪ್ರಜಾತಿಯನ್ನ ನಾಶ ಮಾಡಿ ಹಾಕಿದ್ರು. ಈಗ ನಮ್ಮ ಇಡೀ ಪ್ರಜಾತಿಯಲ್ಲಿ ಉಳಿದಿರೋದು ನಾನೊಂದೇ ವರ್ಚುವಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅವರಿಗೆ ಮತ್ತೊಂದು ವಿಷಯವನ್ನು ಕೂಡ ಹೇಳುತ್ತೆ. ಅದೇನಂದ್ರೆ ಈ ವರ್ಚುವಲ್ ಇಂಟೆಲಿಜೆನ್ಸ್ ಗಳು ತಮ್ಮ ಮೂಲ ರೂಪವನ್ನ ಬಿಟ್ಟು ಈ ತರ ವರ್ಚುವಲ್ ಇಂಟೆಲಿಜೆನ್ಸ್ ನ ರೂಪವನ್ನ ಪಡೆದುಕೊಂಡಿವೆ ಅಂತ. ಅಂದ್ರೆ ಸಾವಿರಾರು ವರ್ಷಗಳ ಹಿಂದೆ ಇವು ಕೂಡ ಒಂದು ಜೀವಿಯ ರೂಪದಲ್ಲೇ ಇದ್ದು ಅನ್ಸುತ್ತೆ. ಹಾಗೆ ಅದು ಅದರ ಮಾತನ್ನ ಮುಂದುವರಿಸುತ್ತೆ ಹೇಳುತ್ತೆ. ಯಾವಾಗ ನನ್ಗೆ ಏಲಿಯನ್ಗಳು ನಿಮ್ಮ ಭೂಮಿ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಗೊತ್ತಾಯ್ತು, ತಡ ಮಾಡ್ದೇನೆ ಚಂದ್ರನ ಮೇಲೆ ಒಂದು ವರ್ಮ್ ಹೋಲ್ ಅನ್ನ ಕ್ರಿಯೇಟ್ ಮಾಡಿ ಅದರಿಂದ ಹೊರಗಡೆ ಬಂದು ನಿಮ್ಮ ಗ್ರಹದಲ್ಲಿರೋ ಹೆಚ್ಚು ಜನರನ್ನ ಕಾಪಾಡಬೇಕು ಅಂತ ನಿಮ್ಮ ಗ್ರಹದ ಕಡೆಗೆ ಬರ್ತಿದ್ದೆ. ಆದ್ರೆ ನಾನ್ ನಿಮ್ಮ ಹತ್ರ ಬರೋ ಸುಳ್ಳಿ ನೀವೇ ನನ್ನ ಮೇಲೆ ಅಟ್ಯಾಕ್ ಮಾಡ್ಬಿಟ್ರಿ ಅಂತ ಹೇಳುತ್ತೆ. ನಂತರ ಡೇವಿಡ್ ಆ ವರ್ಚುವಲ್ ಇಂಟೆಲಿಜೆನ್ಸ್ಗೆ ಕೇಳ್ತಾನೆ, ನೀನ್ ಇನ್ನೂ ಬದುಕಿರೋದು ಆ ಏಲಿಯನ್ಗೆ ಗೊತ್ತಾ ಅಂತ. ಆಗ ಅದು ಹೇಳುತ್ತೆ, ಹೌದು, ಆ ಏಲಿಯನ್ಗಳಿಗೆ ನಾನಿನ್ನ ಬದುಕಿರೋದು ಗೊತ್ತು. ಹಾಗೆ ಅವು ನನ್ನನ್ನ ಹುಡುಕ್ತಿವೆ. ಯಾಕೆ ಅಂದ್ರೆ ಈ ಏಲಿಯನ್ಗಳು ನಾಶ ಮಾಡಿರೋ ಗ್ರಹದಿಂದ ಉಳಿದಿರೋ ಜನರನ್ನ ಹಾಗೆ ಜೀವಿಗಳನ್ನ ನಾನು ಒಂದು ಗ್ರಹಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾನು ಏಲಿಯನ್ಗಳನ್ನ ನಾಶ ಮಾಡೋ ವೆಪನ್ಸ್ ಗಳನ್ನ ಮಾರೋದನ್ನ ಹೇಳ್ಕೊಡ್ತೀನಿ ಎನ್ನುತ್ತೆ. ಆಗ ಈ ಮನುಷ್ಯರಿಗೆಲ್ಲ ಗೊತ್ತಾಗುತ್ತೆ ಏಲಿಯನ್ಗಳು ಈ ವರ್ಚುವಲ್ ಇಂಟೆಲಿಜೆನ್ಸ್ ನ ಹುಡುಕಿ ಇದನ್ನ ಹಾಗೆ ವೆಪನ್ ತಯಾರಿಸ್ತಿರೋ ಗ್ರಹವನ್ನ ನಾಶ ಮಾಡ್ಬೇಕು ಅಂತ ಬಯಸಿರ್ತವೆ. ಯಾಕೆ ಅಂದ್ರೆ ಆ ಗ್ರಹ ಎಲ್ಲಿದೆ ಅಂತ ವರ್ಚುವಲ್ ಇಂಟೆಲಿಜೆನ್ಸ್ಗೆ ಬಿಟ್ರೆ ಇನ್ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಹಾಗೆ ಅದು ಏಲಿಯನ್ಗಳು ಭೂಮಿಯಲ್ಲಿ ಯಾಕೆ ಒಂದು ದೊಡ್ಡ ಹೋಲನ್ನ ಮಾಡಿಸಿದ್ದಾವೆ ಅಂತಾನೂ ಕೂಡ ಹೇಳುತ್ತೆ. ಯಾಕೆಂದ್ರೆ ಆ ಏಲಿಯನ್ಗಳು ಭೂಮಿಯ ಒಳಗಡೆ ಒಂದು ದೊಡ್ಡ ಹೋಲನ್ನ ಮಾಡಿ ಭೂಮಿಯ ಒಳಗಡೆ ಇರೋ ಎನರ್ಜಿಯನ್ನೆಲ್ಲ ತಗೋತಾರೆ. ಆದ್ರಿಂದ ಅವರ ಟೆಕ್ನಾಲಜಿಯನ್ನ ಬಿಲ್ಡ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಏಲಿಯನ್ಗಳ ಆ ದೊಡ್ಡ ದೊಡ್ಡ ಯುಎಫ್ಒಗಳಿಗೆ ಫ್ಯೂಲ್ ತರನು ಆ ಎನರ್ಜಿ ಕೆಲಸ ಮಾಡುತ್ತೆ. ನಂತರ ಡೇವಿಡ್ ಆ ವರ್ಚುವಲ್ ಇಂಟೆಲಿಜೆನ್ಸ್ಗೆ ಕೇಳ್ತಾನೆ, ನಾವೇನಾದ್ರೂ ಕ್ವೀನ್ ಸಾಯಿಸ್ಬಿಟ್ರೆ ಆಗ ಏನಾಗುತ್ತೆ ಅಂತ. ಆಗ ಅದು ಹೇಳುತ್ತೆ, ಕ್ವೀನ್ ಅನ್ನ ಸಾಯಿಸೋದು ಅಸಾಧ್ಯ. ಹಾಗೂ ನೀವೇನಾದ್ರೂ ಕ್ವೀನ್ ಅನ್ನ ಸಾಯಿಸ್ಬಿಟ್ರೆ ಎಲ್ಲ ಏನೇನ್ ಯುಎಫ್ಒಗಳು ಅಟ್ಯಾಕ್ ಮಾಡೋದನ್ನ ನಿಲ್ಲಿಸ್ಬಿಡ್ತವೆ. ಯಾಕೆಂದ್ರೆ ಅವುಗಳಿಗೆ ಕಮೆಂಟ್ ಕೊಡದೆ ಕ್ವೀನೇ ಇಲ್ಲ ಅಂದ್ಮೇಲೆ ಆ ಯುಎಫ್ಒಗಳಿಗೆ ಕಮೆಂಟ್ ಮಾಡೋರು ಯಾರು ಇರೋದಿಲ್ಲ. ನಂತರ ಉಳಿದ್ರೆ ಏಲಿಯನ್ಗಳನ್ನ ಏಲಿಯನ್ ಗ್ರಹದ ಬೇರೆ ಕ್ವೀನ್ಗಳು ವಾಪಸ್ ಕರ್ಕೋತವೆ ಅಂತ. ನಾನು ಈಗ ಆಕ್ಟಿವೇಟ್ ಆಗಿರೋದ್ರಿಂದ ನನ್ನನ್ನ ಟ್ರೇಸ್ ಮಾಡ್ತಾ ಆ ಏಲಿಯನ್ ನನ್ನನ್ನ ಹುಡ್ಕೊಂಡ್ ಬರ್ತೀವಿ ಅಂತ ಹೇಳಿದಾಗ ಈ ಅಷ್ಟೇ ಆರ್ಗನೈಸೇಷನ್ ಸೋಲ್ಜರ್ಸ್ ಗಳು ಏಲಿಯನ್ಗಳ ಮೇಲೆ ವಾರ್ಗೆ ರೆಡಿ ಆಗ್ತಾರೆ. ನಂತರ ಡೇವಿಡ್ ಅವನ ಪ್ಲಾನ್ ಅನ್ನ ಹೇಳ್ತಾನೆ. ಅದೇನಪ್ಪ ಅಂದ್ರೆ ವರ್ಚುವಲ್ ಇಂಟೆಲಿಜೆನ್ಸ್ ಇಂದ ರಿಲೀಸ್ ಆಗ್ತಿರೋ ಒಂದು ಸಿಗ್ನಲ್ ನ ಏಲಿಯನ್ಗಳು ಟ್ರೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಬರ್ತಿವೆ. ನಾವು ಅದೇ ತರ ಒಂದು ಫೇಕ್ ಸಿಗ್ನಲ್ ನ ಕ್ರಿಯೇಟ್ ಮಾಡಿ ಕ್ವೀನ್ ಏಲಿಯನ್ ಅನ್ನ ನಮ್ಮ ಹತ್ರ ಬರೋ ತರ ಮಾಡ್ಕೊಳ್ಳೋಣ. ಆಗ ಬೇಕಾದ್ರೆ ಒಂದು ದೊಡ್ಡ ಬಾಂಬ್ ಇಂದ ಅದನ್ನ ನಾಶ ಮಾಡಬಹುದು ಅಂದಾಗ ಇವನ ಪ್ಲಾನ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಆದ್ರೆ ಕ್ವೀನ್ ಏಲಿಯನ್ ಹತ್ರ ಬಾಂಬ್ ಬ್ಲಾಸ್ಟ್ ಮಾಡೋರು ಕೂಡ ಸತ್ತು ಹೋಗ್ತಾರೆ. ಆಗ ಈ ಕೆಲಸಕ್ಕೆ ಪೂರ್ವ ರಾಷ್ಟ್ರಪತಿಯಾದ ಥಾಮಸ್ ಒಪ್ಕೋತಾನೆ. 1996 ಕೂಡ ಇವನು ಏಲಿಯನ್ಗಳ ವಿರುದ್ಧ ಯುದ್ಧವನ್ನ ಮಾಡಿರ್ತಾನೆ. ಈ ಕಡೆ ಆ ಏಲಿಯನ್ ಶಿಪ್ ನಲ್ಲಿ ಮನುಷ್ಯರು ಕ್ರಿಯೇಟ್ ಮಾಡಿದ್ದ ಆ ವರ್ಚುವಲ್ ಇಂಟೆಲಿಜೆನ್ಸ್ ನ ಫೇಕ್ ಸಿಗ್ನಲ್ ಡಿಟೆಕ್ಟ್ ಆಗುತ್ತೆ. ಆದ್ರೆ ಇದು ಕ್ವೀನ್ ಏಲಿಯನ್ಗೆ ಗೊತ್ತಿರೋದಿಲ್ಲ. ಇದೇ ಒರಿಜಿನಲ್ ಸಿಗ್ನಲ್ ಅನ್ಕೊಂಡು ತನ್ನ ಆರ್ಮರ್ ಅನ್ನ ಅಂದ್ರೆ ಸುರಕ್ಷಿತ ಕವಚವನ್ನ ಹಾಕೊಂಡು ವರ್ಚುವಲ್ ಇಂಟೆಲಿಜೆನ್ಸ್ ನ ಹುಡ್ಕೋದಕ್ಕೆ ರೆಡಿ ಆಗುತ್ತೆ. ನಂತರ ಎಲ್ಲರೂ ಬ್ಯಾಟಲ್ ಗ್ರೌಂಡ್ ಗೆ ಬರ್ತಾರೆ. ಥಾಮಸ್ ಆ ಏಲಿಯನ್ ನ ಡಿಸ್ಟ್ರಾಕ್ಟ್ ಮಾಡಿ ತನ್ನ ಹತ್ರ ಬರೋ ತರ ಮಾಡ್ಕೋತಾನೆ. ಹೀಗೆ ಅದು ಹತ್ರ ಬಂದಿದ ತಕ್ಷಣ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಅನ್ನ ಮಾಡ್ತಾನೆ. ಎಲ್ಲರಿಗೂ ಅನ್ಸುತ್ತೆ ಕ್ವೀನ್ ಏಲಿಯನ್ ಸತ್ತು ಹೋಯ್ತು ಅಂತ. ಸ್ವಲ್ಪ ಸಮಯದಲ್ಲಿ ಅದು ಹೊರಗಡೆ ಬರುತ್ತೆ. ಆಗ ಅವರಿಗೆಲ್ಲ ಗೊತ್ತಾಗುತ್ತೆ ಅದ್ರ ಸುತ್ತ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಇದೆ, ಹಾಗೆ ಅದೊಂದು ಆರ್ಮರ್ ಅನ್ನ ಹಾಕೊಂಡಿದೆ ಅಂತ. ಈಗ ಆ ಕ್ವೀನ್ ಏಲಿಯನ್ಗೆ ನಿಜವಾದ ವರ್ಚುವಲ್ ಇಂಟೆಲಿಜೆನ್ಸ್ ಎಲ್ಲಿದೆ ಅಂತ ಗೊತ್ತಾಗೋಗುತ್ತೆ. ಆದ್ರಿಂದ ಅದು ಏರಿಯಾ 51 ಗೆ ಬಂದು ವರ್ಚುವಲ್ ಇಂಟೆಲಿಜೆನ್ಸ್ ನ ಎತ್ಕೊಂಡು ಅಲ್ಲಿಂದ ಹೋಗ್ತಿರುತ್ತೆ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ EST ಆರ್ಗನೈಸೇಷನ್ ನ ಸೋಲ್ಜರ್ಸ್ ಗಳು ಬಂದು ಆ ಏಲಿಯನ್ ಮೇಲೆ ಒಂದೇ ಸಮ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದರ ಸುತ್ತ ಇರೋ ಪ್ರೊಟೆಕ್ಟಿವ್ ಶೀಲ್ಡ್ ಸೋಲ್ಜರ್ಸ್ ಗಳ ವಾರ್ನಿಂದ ಆ ಏಲಿಯನ್ ಅನ್ನ ಕಾಪಾಡ್ತಿರುತ್ತೆ. ನಂತರ ಆ ಏಲಿಯನ್ ಕೂಡ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಕ್ವೀನ್ ಏಲಿಯನ್ ಅನ್ನ ಸಾಯಿಸೋದಕ್ಕೆ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಿದ್ದ ಥಾಮಸ್ ನ ಮಗಳು ಆ ಏಲಿಯನ್ ನ ಒಂದೇ ಕಡೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಪ್ರೊಟೆಕ್ಟಿವ್ ಶೀಲ್ಡ್ ಡಿಸೇಬಲ್ ಆಗುತ್ತೆ.
ನಂತರ ಎಲ್ಲಾ ಸೋಲ್ಜರ್ಸ್ಗಳು ನಿರಂತರವಾಗಿ ಆ ಏಲಿಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಕ್ವೀನ್ ಏಲಿಯನ್ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲಾ ಯುಎಫ್ಒಗಳನ್ನ ತನ್ನ ಸುತ್ತ ಕರ್ಸ್ಕೊಳ್ಳುತ್ತೆ. ಆದ್ರೂ ಕೂಡ ಸೋಲ್ಜರ್ಸ್ಗಳು ಬಿಡೋದಿಲ್ಲ. ತಮ್ಮೆಲ್ಲಾ ಶಕ್ತಿಯನ್ನು ಹಾಕಿ ಆ ಏಲಿಯನ್ ಮೇಲೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನೋಡ್ತಿದ್ದಂಗೆನೆ ಆ ಕ್ವೀನ್ ಏಲಿಯನ್ ಹಾಕೊಂಡಿದ್ದ ಆರ್ಮರ್ ಕೂಡ ನಾಶವಾಗಿ ಹೋಗುತ್ತೆ. ಇದರಿಂದ ಸೋಲ್ಜರ್ಸ್ಗಳು ಶೂಟ್ ಮಾಡ್ತಿದ್ದ ಲೇಸರ್ ಬೀಮ್ ಆ ಏಲಿಯನ್ಗೆ ಬಿದ್ದು ಆ ಏಲಿಯನ್ ಸತ್ತು ಹೋಗುತ್ತೆ. ಕ್ವೀನ್ ಏಲಿಯನ್ ಸಾಯ್ತಿದ್ದಂಗೆನೆ ಅದ್ರ ಸುತ್ತ ಇದ್ದ ಯುಎಫ್ಒಗಳು ಕೂಡ ಭೂಮಿಗೆ ಬೀಳೋದಕ್ಕೆ ಶುರು ಆಗ್ತವೆ. ಈ ಕಡೆ ಸಮುದ್ರದ ಮಧ್ಯದಲ್ಲಿ ದೊಡ್ಡ ಹೋಲನ್ನ ಮಾಡ್ತಿದ್ದ ಆ ಏಲಿಯನ್ ಶಿಪ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತೆ. ಯಾಕೆಂದ್ರೆ ಆ ಏಲಿಯನ್ ಗ್ರಹದ ಬೇರೆ ಕ್ವೀನ್ಗಳು ಉಳಿದಿರೋ ಏಲಿಯನ್ ಗಳನ್ನ ವಾಪಸ್ ಕರೆದು ಬಿಟ್ಟಿರ್ತವೆ. ಹೀಗೆ ಮನುಷ್ಯರು ಹಾಗೆ ಏಲಿಯನ್ ಗಳ ನಡುವೆ ನಡೆದ ಯುದ್ಧದಲ್ಲಿ ಮನುಷ್ಯರಿಗೆ ಮತ್ತೊಮ್ಮೆ ಜಯ ಸಿಗುತ್ತೆ. ನಂತರ ಮನುಷ್ಯರೆಲ್ಲ ತಮ್ಮ ಗೆಲುವನ್ನ ಸೆಲೆಬ್ರೇಟ್ ಮಾಡ್ತಾರೆ. ನಂತರ ಡೇವಿಡ್ ಹೇಳ್ತಾನೆ, ಮತ್ತೊಮ್ಮೆ ಏಲಿಯನ್ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವಂತೂ ಉಳಿಯೋದು ಕಷ್ಟ ಅಂತ. ಆಗ ಅಲ್ಲೇ ಇದ್ದ ಸೈಂಟಿಸ್ಟ್ ಬ್ರಾಕೆಶ್ ಹೇಳ್ತಾನೆ, ಈ ವರ್ಚುವಲ್ ಇಂಟೆಲಿಜೆನ್ಸ್ ತುಂಬಾ ಅಡ್ವಾನ್ಸ್ ಆಗಿದೆ. ಇದರ ಸಹಾಯದಿಂದ ಏಲಿಯನ್ಗಳನ್ನ ಸಾಯಿಸುವಂತ ವೆಪನ್ಸ್ ಗಳನ್ನ ನಾವು ಭೂಮಿಲೇ ತಯಾರಿಸೋಣ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ನಿಮ್ಗೆಲ್ಲ ಡೌಟ್ ಇರ್ಬೋದು, ಈ 2 ಮೂವಿಗಳಿಗೆ ಯಾಕಪ್ಪ ಇಂಡಿಪೆಂಡೆನ್ಸ್ ಡೇ ಅಂತ ಹೆಸರಿಟ್ಟಿದ್ದಾರೆ ಅಂತ. 2 ಮೂವಿಗಳಲ್ಲೂ ಏಲಿಯನ್ಗಳ ಮೇಲೆ ಯುದ್ಧ ನಡೆಯೋದು ಜುಲೈ 4ಕ್ಕೆ. ಅಮೆರಿಕದಲ್ಲಿ ಜುಲೈ 4ನ್ನ ಇಂಡಿಪೆಂಡೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರಿಂದ 2 ಮೂವಿಗಳಿಗೂ ಇಂಡಿಪೆಂಡೆನ್ಸ್ ಡೇ ಅಂತಾನೆ ಹೆಸರಿಟ್ಟಿದ್ದಾರೆ.